ನಮಸ್ಕಾರ ಚಾಲಕರೇ, ನಾನು ನಿಮ್ಮ ರಾಜೇಶ್ ಬೆಂಗಳೂರು ಸಾರಥಿ ಸೇನೆಯಿಂದ ಆಟೋ ಚಾಲಕ. ವಿಚಾರ ಏನಪ್ಪ ಅಂದರೆ, ಅಗ್ರಿಗೇಟರ್ ಕಂಪ್ನಿಗಳಿಂದ ನಮಗೆ ಚಾಲಕರುಗಳಾಗ್ತಿರುವಂಥ ಹಗಲು ದರೋಡೆ ಬಗ್ಗೆ ಒಂದು ವಿಚಾರ ತಿಳಿಸ್ಬೇಕಿತ್ತು. ಅದಕ್ಕೋಸ್ಕರ ಲೈವ್ ಬಂದಿದ್ದೀನಿ. ವಿಚಾರ ಏನಪ್ಪ ಅಂದರೆ, ಈ ನಡುವೆ ಓಲಾ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡ್ತಾ ಇರೋರಿಗೆ ಗೊತ್ತಾಗಿದ್ದರೆ ಪರವಾಗಿಲ್ಲ, ವಿಚಾರ ಏನು ಮಾಡಬೇಕಂತ ತಿಳ್ಕೊಳ್ಳಿ. ಅಪ್ಪಿತಪ್ಪಿ ನಿಮ್ಗೆ ಏನಾರು ಗೊತ್ತಿದ್ದರೆ ವಿಚಾರನ ಬೇರೆಯವ್ರಿಗೆ ತಿಳಿಸೋ ಕೆಲಸ ಮಾಡಿ. ಆಗ ನಮ್ಮ ಚಾಲಕರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಇಲ್ಲಿ ಎಷ್ಟೋ ಜನ ಅಮಾಯಕರಿದ್ದಾರೆ, ಡ್ರೈವರ್ಗಳಿಗೆ ಏನೂ ಗೊತ್ತಿಲ್ಲ. ಒಂದು ಡ್ಯೂಟಿ ಬತ್ತಾ ಅಮೌಂಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ. ಯಾಕಂದರೆ ಅವ್ರು ಏನು ಚೆಕ್ ಮಾಡಲ್ಲ, ಎಷ್ಟು ಕಿಲೋಮೀಟ್ರ್ ಏನು ಚೆಕ್ ಮಾಡೋದ್ರ ಕಾರಣ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂದ್ರೆ ನನಗೆ ಸ್ವಂತ ಅನುಭವ ಆಗಿದೆ, ಅದಕ್ಕೆ ವಿಚಾರನ ಇಲ್ಲಿ ಹಂಚ್ಕೊತಾ ಇದ್ದೀನಿ. ವಿಚಾರ ಏನಪ್ಪ ಅಂದರೆ, ನಾಗವಾರದಿಂದ ಒಂದು ಮೈಸೂರು ರೋಡ್ಗೆ ಒಂದು ಬಾಡಿಗೆ ಬಿದ್ದಿರುತ್ತೆ. ನಾನು ಅದನ್ನು ಪಿಕ್ ಮಾಡೋಕ್ಕೆ ಹೋದಾಗ ನನಗೆ ತೋರಿಸಿರೋದು 20 ಕಿಲೋಮೀಟ್ರ್ ತೋರಿಸಿರುತ್ತೆ. 20 ಕಿಲೋಮೀಟ್ರ್ ಅಂದರೆ 300 ರೂಪಾಯಿ ಅಮೌಂಟು ಓಲಾದಲ್ಲಿ. ಸರಿ, ನಾನು ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಕಸ್ಟಮರ್ ಬರ್ತಾರೆ, OTP ಹೊಡಿತೀನಿ. ಹೊಡೆದ್ಮೇಲೆ ಅದು 26 ಕಿಲೋಮೀಟ್ರ್ ತೋರಿಸುತ್ತೆ. 26 ಕಿಲೋಮೀಟ್ರ್ ತೋರಿಸಿದಾಗ ನಾನು ಹೇಳ್ತೀನಿ, ಸರ್ ಇಲ್ಲ, ನನಗೆ ಇದಾಗ್ತಾ ಇಲ್ಲ. ಯಾಕಂದ್ರೆ 300 ರೂಪಾಯಿ ತೋರಿಸಿದ್ರೆ 26 ಕಿಲೋಮೀಟ್ರ್ ಅಂದರೆ ಅಮೌಂಟ್ ಜಾಸ್ತಿ ಆಗ್ತಾಯಿದೆ, ನಾನು ಮಾಡಲ್ಲ. ಇಲ್ಲಪ್ಪ, ನಾನು ಕೊಡೋದೇ ಅಷ್ಟು, ನನಗೆ ಓಲಾದನ್ನು ಏನು ಕೊಟ್ಟಿದ್ದೀನಿ ಅದನ್ನೇ ಕೊಡೋದ್ರ ಮೇಲೆ ಎಕ್ಸ್ಟ್ರಾ ಕೊಡಲ್ಲ ಅಂತ. ಅವಾಗ ನಾನೇನು ಮಾಡ್ತೀನಿ, ಅದನ್ನು ಟ್ರಿಪ್ನ ಎಂಡ್ ಮಾಡ್ತೀನಿ. ಅಲ್ಲಿಗೆ ಕ್ಯಾನ್ಸಲ್ ಆಗೋಲ್ಲ. ಯಾವುದೇ ಕಾರಣಕ್ಕೂ ಓಲಾದಲ್ಲಿ ನಾವು OTP ಹೊಡೆದ್ಮೇಲೆ ಕ್ಯಾನ್ಸಲ್ ಆಗೋಲ್ಲ, ನಾವು ಎಂಡೇ ಮಾಡಬೇಕು. ಅದರಿಂದ ನಮಗೇನು ಹೋಗಿದ್ರೆ 100 ರೂಪಾಯಿ ಲಾಸ್, ಹೋಗದೇ ಇದ್ದರೆ ಒಂದು 20 ರೂಪಾಯಿ ಲಾಸ್ ಆಗ್ಬೋದು. ಹೋದ್ರೂ ಪರವಾಗಿಲ್ಲ, ಅದರ ಬಂದಾಗ ಏನು ಮಾಡಿ, ಅಲ್ಲಿ ಟ್ರಿಪ್ನ ಎಂಡ್ ಮಾಡಿ. ಮೊದಲು ಕೇಳ್ಕೊಳ್ಳಿ, ಕಸ್ಟಮರ್ನ ಬಂದುಬಿಟ್ಟು ಕಸ್ಟಮರ್ಗೆ ಎಷ್ಟು ಅಮೌಂಟ್ ತೋರಿಸಿದೆ ಅಂತ ಕೇಳ್ಕೊಳ್ಳಿ. ಅವ್ರು ಹೇಳಿದ್ಮೇಲೆ ನಮ್ಗೆ ಅದು ಓಕೆ ಸರ್ಟಿಫಿಕೇಷನ್ ಆದರೆ ಆ ಡ್ಯೂಟಿನ ಮುಂದುವರಿಸಿ, ಇಲ್ಲಾಂದರೆ ಅಲ್ಲೇ ಟ್ರಿಪ್ನ ಎಂಡ್ ಮಾಡಿ. ಹೋದರೆ 20 ರೂಪಾಯಿ ಹೋದ್ರೆ ಹೋಯ್ತದೆ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಳ್ಳೋ ಕೆಲಸ ಮಾಡಿ. ಸುಮ್ಮನೆ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಟೆನ್ಷನ್ನು, ಅಲ್ಲೋದ್ಮೇಲೆ ಇಷ್ಟೊಂದು ಕಮ್ಮಿ ಬತ್ತಲ್ಲ ಅಂತ ಅಲ್ಲಿ ಎಗರಾಡಿ ಜಗಳ ಆಡಿ ಕಿರ್ಚಾಡಿ ಪರ್ಚಾಡೋದೆಲ್ಲ ಬೇಡ. ಅದೊಂದು ಆಗ್ತಾಯಿದೆಯಾ. ನೆಕ್ಸ್ಟು ರ್ಯಾಪಿಡೋದಲ್ಲಂತೂ ದೊಡ್ಡ ದಂಧೆನೇ ನಡೀತಿದೆ. ಕಸ್ಟಮರ್ ಪರ ಇದ್ದಾರೆ ಹೊರತು ಚಾಲಕರ ಪರ ಯಾರೂ ಇಲ್ಲ. ಅದಕ್ಕೆ ಹೇಳೋದು, ಹಗಲು ದರೋಡೆ ಮಾಡ್ತಾಯಿದ್ದಾರೆ ಚಾಲಕರನ್ನ ಈ ಅಗ್ರಿಗೇಟರ್ ಕಂಪ್ನಿಗಳು ಅಂತ ಹೇಳ್ತಾ ಇರೋದು. ಈ ರ್ಯಾಪಿಡೋದಲ್ಲೂ ಇದ್ರ ಹೊರತಾಗಿ ಬೇರೆ ಏನಿಲ್ಲ. ಅವರು ಇದೇನೆ ಅಲ್ಲಿ ಕಸ್ಟಮರ್ಗೆ ಏನು ಕೊಟ್ಟಿದ್ದಾರೆ ಅಂದರೆ, ಬಿಟ್ ಅಂತ ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂತ. ಬೀಟ್ ಹಾಕೋದು ಯಾವ ಥರ ಅಂದರೆ, ಇದು ಕಸ್ಟಮರ್ ಏನಾದರೂ ಫೋನ್ ಮಾಡಿ ಅಂದರೆ, ನಾವು ಹೋಗ್ತೀವಿ ಕಸ್ಟಮರ್ ಹತ್ರ, ಅಲ್ಲೂ ಅಷ್ಟೇ ಒಂದು 20 ಕಿಲೋಮೀಟ್ರ್ ತೋರಿಸಿರ್ತಾನೆ. ಕಸ್ಟಮರ್ ಏನು ಮಾಡ್ತಾರಂತೆ, ಅವರೇಜಲ್ಲಿ ಅವರೊಂದು ನಮಗೆ ಒಂದು 300 ರೂಪಾಯಿ ಬೀಳುತ್ತೆ, ಅವ್ರು 250 ರೂಪಾಯಿ ಬಿಟ್ ಹಾಕ್ತಾರಂತೆ. 250 ರೂಪಾಯಿಗೆ ಅಂದರೆ ಬಿಟ್ಟು ಹಾಕ್ತಾರೆ. ನಾವೇನು ಮಾಡ್ತೀವಿ, ಅದನ್ನು ಬೇಕಾದರೆ ತೊಗೋಬೋದು, ಅದು ಬಿಲ್ಲ ಅಂದರೆ ಇಲ್ಲ. ಅದ್ರ ಬಗ್ಗೆ ನಾವು ಮಾಹಿತಿ ಇದ್ರೆ ಏನು ಮಾಡ್ತೀವಿ, ತಗೊಳ್ಳಲ್ಲ. ನಮ್ಗೆ ಅದ್ರ ಮಾಹಿತಿ ಇಲ್ಲ ಅಂದರೆ ಬಾಡಿಗೆ ಬಿತ್ತು ಅಂತ ಹೊಡ್ಕೊಂತೀವಿ, ಡ್ಯೂಟಿ ಮಾಡೋ ಕೆಲಸ ಮಾಡ್ತೀವಿ. ಅಲ್ಲಿ ಎಂಡಾದ ಮೇಲೆ ಗೊತ್ತಾಗೋದು 20 ಕಿಲೋಮೀಟ್ರ್ ನಮ್ಗೆ 250 ರೂಪಾಯಿ ಬಂದಿದೆ, 240 ರೂಪಾಯಿ ಬಂದಿದೆ ಅಂತ. ಪ್ರಯೋಜನ ಇಲ್ಲ. ಅಲ್ಲೋಗಿ ನೀವು ಟ್ರಿಪ್ನ ಎಂಡ್ ಮಾಡಿದ್ಮೇಲೆ ಕೇಳಿದ್ರೆ ಪ್ರಯೋಜನವೇ ಇಲ್ಲ. ಸುಮ್ಮನೆ ಗಲಾಟೆ ಮಾಡ್ಕೊತೀರ. ಅದಕ್ಕಿಂತ ಮುಂಚಿತವಾಗಿ ತಿಳ್ಕೊಂಡ್ರೆ ಉತ್ತಮ. ಯಾಕಂದ್ರೆ ಕಸ್ಟಮರ್ ಬಂದು OTP ಹೇಳಿದ್ಮೇಲೆ ಇಷ್ಟು ಕಿಲೋಮೀಟ್ರ್ ಅಂತ ನಿಮ್ಗೆ ತೋರಿಸುತ್ತೆ. ತೋರಿದ ತಕ್ಷಣ ನೀವು ವಿಚಾರ ಗೊತ್ತಾದ ತಕ್ಷಣ ಕಸ್ಟಮರ್ ಹತ್ರ ಹೇಳಬೇಕು, ಮೇಡಮ್ ಇದು ಇಷ್ಟು ಕಿಲೋಮೀಟ್ರ್ ಇದೆ, ಇಷ್ಟು ಅಮೌಂಟ್ ತೋರಿಸ್ತದೆ, ದಯವಿಟ್ಟು ಇಷ್ಟು ಕೊಡ್ತೀರಾ, ನಾವು ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಇಲ್ಲಾಂದರೆ ಟ್ರಿಪ್ ಎಂಡ್ ಮಾಡಿ, ತೊಂದರೆ ಏನಿಲ್ಲ. ಟ್ರಿಪ್ ಎಂಡ್ ಮಾಡಿದ್ರೆ ಅದು ರ್ಯಾಪಿಡೋದಲ್ಲಿ ಮಾಡಿದ್ರೂ ತೊಂದರೆ ಇಲ್ಲ, ಓಲಾದಲ್ಲಿ ಮಾಡಿದ್ರೂ ತೊಂದರೆ ಇಲ್ಲ. ಯಾಕೆಂದ್ರೆ ಹೋಗ್ಬಿಟ್ಟು 100 ರೂಪಾಯಿ ಲಾಸ್ ಮಾಡ್ಕೊಳ್ಳಿ. ಈ ಟ್ರಾಫಿಕಲ್ಲಿ, ಈ ಜಂಜಾಟದಲ್ಲಿ 1.5 ಅವರ್ ಆಗುತ್ತೆ, 1.5 ಅವರ್ 2 ಅವರ್ ಆಗುತ್ತೆ 20 ಕಿಲೋಮೀಟ್ರಿಗೆ. ಹೋಗಿ ಲಾಸ್ ಮಾಡ್ಕೊಂಬೇಡಿ ದಯವಿಟ್ಟು. ಆ ಥರ ಇದ್ದರೆ ಅಲ್ಲೇ ಟ್ರಿಪ್ ಎಂಡ್ ಮಾಡಿ, ಬೇರೆ ಇನ್ಯಾವುದಾದ್ರು ಒಂದು ಬಾಡಿಗೆ ಬರುತ್ತೆ ನೋಡ್ಕೊಂಡು ಹೊಡೆಯೋಂಥ ಕೆಲಸ ಮಾಡಿ. ಇದು ಬಿಟ್ಟು ಅಂದರೆ ಯಾವ ಥರ ಆಗಿದೆ ಅಂದರೆ, ಮೊದಲೆಲ್ಲ ಹರಾಜಲ್ಲಿ ಕೊಂಡ್ಕೊತಾ ಇದ್ರು, ಆ ಥರ ಆಗಿದೆ ನಮ್ಮ ಡ್ರೈವರ್ಗಳ ಪಾಡು. ಇವ್ರುಗಳನ್ನ ಮಾಡಿದ್ದಾರೆ ಅಂದರೆ, ಚಾಲಕರುಗಳನ್ನ ಬಿಟ್ಟು ಅಂತ ಹಾಕೋದಂತೆ. ಈಗ ಅದಂದರೆ ಅವ್ರಿಗೆ ಇಷ್ಟ ಬಂದಷ್ಟು ಅಮೌಂಟ್ನ ಅವ್ರು ಹಾಕ್ಬೋದು. ನನಗೆ ಒಂದು 20 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ 250 ರೂಪಾಯಿ ಕೊಡ್ತೀನಿ ಅಂತ ಹಾಕ್ತಾರಂತೆ. ಅವಾಗ ನಾವೇನು ಮಾಡ್ತೀವಿ, ನಮಗೆ ಗೊತ್ತಿರೋಲ್ಲ, ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಹೋದಾಗ ಅದು 250 ರೂಪಾಯಿನ ನಮಗೆ ಕೊಡೋದು, 300 ರೂಪಾಯಿ ಕೊಡೋಲ್ಲ ಅವ್ರು. 20 ಕಿಲೋಮೀಟ್ರ್ ಕೇಳಿದ್ರೆ ಕಸ್ಟಮರ್ ಕೇರಲ್ಲಿ ಬಿಟ್ಟು ಹಾಕಿದ್ರು ಅಂತ ಹೇಳ್ತಾರೆ. ಅಂದರೆ ಹರಾಜಾಗಿ ಕೊಂಡ್ಕೊಂಡಿದ್ದಾರೆ ನಮ್ಮನ್ನ. ಈ ಥರ ನಮ್ಮ ಚಾಲಕರ ಪರಿಸ್ಥಿತಿ. ದಯವಿಟ್ಟು ಇದನ್ನು ನೋಡಿಕೊಂಡು ಅದನ್ನು ಅಷ್ಟೇ ಈ ಥರ ಆದಾಗ ಏನು ಮಾಡಿ, ತಾವುಗಳು ಕ್ಯಾನ್ಸಲ್ ಮಾಡಿ ಬೇರೆ ಡ್ಯೂಟಿನ ಮಾಡುವಂಥ ಕೆಲಸ ಮಾಡಿ. ಸುಮ್ಮನೆ ಲಾಸ್ ಮಾಡ್ಕೋಬೇಡಿ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ದುಡಿದ್ರು ಒಂದೊಂದು ಸಲ ದುಡಿಯೋದು ಕಷ್ಟ ಇದೆ. ಇದರಲ್ಲಿ ನಾವು ಈ ಥರ 20 ಕಿಲೋಮೀಟ್ರ್ ಹೋಗಿ 15 ಕಿಲೋಮೀಟ್ರ್ ಹೋಗಿ ಒಂದು 50-100 ಲಾಸ್ ಮಾಡ್ಕೊಂಡು ಇನ್ನೂ ಟೆನ್ಷನ್ ಜಾಸ್ತಿ ಆಗಿ ಈಗಲೇ ಒತ್ತಡಗಳು. ಈಗಲೂ ಡ್ರೈವರ್ಗಳು ಆಲ್ಮೋಸ್ಟ್ ಸುಮಾರು ಜನ BP ಶುಗರ್ ಎಲ್ಲ ಬಂದು ಸಾಯ್ತಾ ಇದ್ದಾರೆ. ಅದರ ಮಧ್ಯೆ ಹಾರ್ಟ್ ಅಟ್ಯಾಕ್ ಬೆಳೆ ಜಾಸ್ತಿ ಕಾಟ ಕೊಡ್ತಾಯಿದೆ. ಯಾಕೆಂದರೆ ಒತ್ತಡ, ಮಾನಸಿಕ ಒತ್ತಡ, ಕಿರಿಕಿರಿ, ಕಸ್ಟಮರ್ಗಳ ಹತ್ರ ಜಂಜಾಟ, ರೋಡಲ್ಲಿ ಕಿರಿಕಿರಿ ಇವೆಲ್ಲ ಅನ್ಭೋಗಿಸಿ ಡ್ರೈವರ್ಗಳಿಗೆ ಜೀವನ ಅತಂತ್ರ ಆಗಿಬಿಟ್ಟಿದೆ. ಆದರೆ ಡ್ರೈವರ್ಗಳ ಪಾಡು ಯಾರಿಗೂ ಬೇಡ, ಆ ಥರ ಆಗಿದೆ. ಆದರೆ ಇಲ್ಲೆಲ್ಲರೂ ಹೇಳ್ತಿದ್ದಾರೆ, ಡ್ರೈವರ್ಗಳು ದರೋಡೆ ಮಾಡ್ತಾರೆ, ಹಗಲು ದರೋಡೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಲೂಟಿ ಮಾಡ್ತಾರೋರು ದರೋಡೆ ಮಾಡ್ತಾರೆ ಅಗ್ರಿಗೇಟರ್ ಕಂಪ್ನಿಗಳು, ಡ್ರೈವರ್ಗಳಲ್ಲ. ಪಾಪ ಡ್ರೈವರ್ಗಳು ಅಮಾಯಕರು, ಏನು ಗೊತ್ತಿಲ್ಲದೆ ಬಲಿಪಶುಗಳಾಗ್ತಾಯಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಚಾಲಕರು ಎಚ್ಚೆತ್ಕೊಳ್ಳಿ. ಹಾಗೆ ಇನ್ನೊಂದು ಮಾಹಿತಿ ಅಂದರೆ, ದಯವಿಟ್ಟು ನಮ್ಮೆಲ್ಲ ಚಾಲಕರುಗಳು ಫುಲ್ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡೋ ಕೆಲಸ ಮಾಡಿ. ಎಲ್ಲ ಕಡೆ ಪೊಲೀಸರು ಹಿಡಿತಾ ಇದ್ದಾರೆ. ಹಾಗೆ ಡಾಕ್ಯುಮೆಂಟ್ಸ್ಗಳನ್ನ ದಯವಿಟ್ಟು ರನ್ನಿಂಗ್ ಮಾಡಿಸ್ಕೊಳ್ಳಿ. ಯಾಕಂದರೆ ಡಾಕ್ಯುಮೆಂಟ್ಸ್ಗಳೆಲ್ಲನೂ ರನ್ನಿಂಗ್ ಇದ್ದರೆ ನಮಗೆ ಅನುಕೂಲ. ನಾವು ಏನೇ ಪ್ರಾಬ್ಲಮ್ ಆದರೂ ಫೇಸ್ ಮಾಡ್ಬೋದು. ಒಂದು ಯೂನಿಯನಿಂದ ಹೋಗ್ಬಿಟ್ಟು ಫೇಸ್ ಮಾಡ್ಬೋದು. ಇಲ್ಲ ಡಾಕ್ಯುಮೆಂಟ್ಸ್ಗಳು ಯಾವಾಗಿಲ್ಲ ಅಂದಾಗ ನಾವು ಫೇಸ್ ಮಾಡೋಕ್ಕಾಗಲ್ಲ.
ಯಾಕಂದ್ರೆ ನಮ್ಮ ತಪ್ಪಿಕೊಂಡು ನಾವು ಯಾರನ್ನೂ ಕೇಳೋಕ್ಕಾಗಲ್ಲ. ನಾವೆಲ್ಲ ರೀತಿಯಲ್ಲಿ ಕರೆಕ್ಟಾಗಿದ್ದಾಗ ನಾವು ಯಾರ ಹತ್ರ ಬೇಕಾದರೂ ಏನು ಬೇಕಾದರೂ ಫೈಟ್ ಮಾಡ್ಕೊಂಬರ್ಬೋದು ಲೀಗಲಾಗಿ. ಹಾಗೆಯೇ ನಿಮ್ಗಳಿಗೆ ಯೂನಿಫಾರ್ಮಿನ ಅವಶ್ಯಕತೆ ಇದ್ದರೆ ಕಾಕಿ ಕಲರು ನನ್ನ ಕೆಳಗಡೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಾನು ವಾಟ್ಸಪ್ಪಲ್ಲಿ ನಿಮಗೆ ನಾನು ಅದೇನಿದೆ ಅಡ್ರೆಸ್ನ ಲಿಂಕ್ ಕಳಿಸ್ಕೊಡ್ತೀನಿ. ದಯವಿಟ್ಟು ಅಲ್ಲೋಗಿ ತಗೊಳ್ಳೋಂಥ ಕೆಲಸ ಮಾಡಿ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತಾಯಿದೆ. 1,000 ರೂಪಾಯಿಗೆ ನಿಮಗೆ ಫುಲ್ ಯೂನಿಫಾರ್ಮ್ ಸಿಗುತ್ತೆ. ಬಟ್ಟೆ ಸಮೇತ ನೀವೇ ಸೆಲೆಕ್ಟ್ ಮಾಡಿ ಇಂಥ ಅಳತೆ ಕೊಟ್ಟೋದ್ರೆ 1-2 ಡೇಸಲ್ಲಿ ಹೊಲ್ದು ಕೊಡ್ತಾರಂತೆ. ಎಲ್ಚರಳ್ಳಿ ಮೆಟ್ರೋ ಹಿಂದಗಡೆ ಫ್ಯಾಕ್ಟ್ರಿ ಇದೆ, ಔಟ್ಲೆಟು. ದಯವಿಟ್ಟು ಅಲ್ಲೋಗಿ ನಮ್ಮ ಚಾಲಕರು ಇದನ್ನು ಸದುಪಯೋಗ ಪಡಿಸ್ಕೋಬೋದು. ನಮಸ್ಕಾರ.